ಮನೆ ಅಂತ ಭಾಳ ಗಟ್ಟಿಯಾಗಿದ್ರು ಗಟ್ಟಿಯನ್ನು ಕಲಿಬೇಕಾಗಿದ್ದ ಅವ್ರ ಕೈ ಆಮೇಲೆ ಅವಧಿಯಲ್ಲಿ ಅವರಂಥ ಸ್ವಾಭಿಮಾನಿ ಅಲ್ಲಿಂದ ಏನಾಗೈತೆ ಅನ್ನೋದು ಉಸಿರಾಟದ ತೊಂದರೆ ಅನ್ನಿಸ್ತು. ಅಲ್ಲಿಂದ ನಮ್ಮ ಪಕ್ಷದ ಹಿರಿಯರು ಮತ್ತು ಹಾಗೂ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ್ಕೊಂಡಿಲ್ಲ. ತಾವು ಒಳ್ಳೆ ಹಾಸ್ಪಿಟ್ಲಿಗೆ ಹೋರಿ ಯಾಕೋ ತ್ರಾಸಾಗತ್ತೈತೆ ಅಂತ ಬರ್ಡೇ ಆಗಿಂದ ಒಂದು 2-3 ದಿವಸಕ್ಕೆ ಅಪೋಲೋ ಹಾಸ್ಪಿಟ್ಲಕ್ಕೆ ಜಯನಗರ ಹಾಸ್ಪಿಟ್ಲಕ್ಕೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಅವ್ರು ಒಳಗೆ ಬರೋಕ್ಕೆ ಆರಾಮಾಗಿದ್ರು, ಚೇತರಿಸ್ಕೊಳ್ತಾ ಇದ್ರು ಅಂತ. ಇಲ್ಲ ಸರ್, ಜನರಿಗೆ ಆ ಥರ ಹೇಳ್ಕೊತ ಇದ್ರು. ಬಟ್ ಹಂಗಾಗಿದ್ದಿಲ್ಲ ಅದು. ಬಟ್ ಅವ್ರಿಗೆ ಉಸಿರಾಟದ ತೊಂದರೆ ಯಾವಾಗಲೂ ಇತ್ತವ್ರಿ ನಮ್ಮ ಶಾಸಕರಿಗೆ. ಸರ್, ಒಬ್ಬ ಸರಳ ರಾಜಕೀಯ ಸರಳ ಅಲ್ಲ, ನಮ್ಮ ತಂದೆ ತಾಯಿ ಜೋಡಿನೂ ಅಷ್ಟು ನಾವು ಬಾಂಧವ್ಯದಿಂದ ಇದ್ದಿದ್ದು. ಬಾಗಲಕೋಟೆ ಮತಕ್ಷೇತ್ರದ ಕಾರ್ಯಕರ್ತರು ಜಾತಿ ಮತ್ತು ಜಾತಿ ವ್ಯವಸ್ಥೆಯಿಂದ ಜಾತ್ಯತೀತ ವ್ಯಕ್ತಿಯಾಗಿ ಅವರು ನಮ್ಮನ್ನ ಎಲ್ಲ ಸಮಾಜ ವರ್ಗದವ್ರ ಜೋಡಿ ನಮ್ಮನ್ನ ಫ್ರೆಂಡ್ಶಿಪ್ ಆಗಿ ಅಣ್ತಂಬ್ರಾಗಿ ಮಾಡೋದಂಥವ್ರು ಯಾರು ಬಾಗಲಕೋಟೆ ಒಳಗೆ ಶಾಸಕರಿದ್ರೆ ಅದು ಎಚ್ ವೈ ಬೆಂಟಿ ಯಾಕೆ ಹತ್ರ ನಾವು ಮೊದಲ 2013ರಿಂದ ನಾವು ಅವ್ರ ಜೊತೆಗೆ ಬಂದವರು. ಅವಾಗ ಅವ್ರಿಗೆ ನಾವು ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವ ಆಗಲಿ, ದೀನ ದಲಿತರು ಅನ್ನುವಂಥದ್ದಾಗಲಿ, ನಮ್ಮ ಮತಕ್ಷೇತ್ರ ಅವ್ರು ಬಂದಿಂದ ಯಾವುದು ಕೋಮಗಲಿವೆ ಆಗಲಿಲ್ಲ, ಯಾವುದೂ ಇದು ಭೇದ ಭಾವ ಆಗಲಿಲ್ಲ. ಎಲ್ಲರೂ ನಮ್ಮನ್ನು ಒಗ್ಗಟ್ಟಿಗೆ ತಗೊಂಡು ಹೋಗ್ತಿದ್ರು. ದುರಾದೃಷ್ಟ ಅವ್ರು ಇವತ್ತಿಗೆ ನಮ್ಮ ಜೊತೆಗಿಲ್ಲ ಅನ್ನಕ್ಕೆ ನಮಗೆ ಮೊನ್ನೆ ಹೋದಾಗ ರಾತ್ರಿ ಹಾಲು ಬಿಟ್ಟಿದ್ರ ಯುವಕರು ಈಗ ಇನ್ನೂ ಫ್ಯಾಮಿಲಿ ಕಡೆಯಿಂದ ನಮಗೆ ಪೂರ್ತಿ ಮಾಹಿತಿ ಬರೋದು ಬಾಕಿ ಇದೆ. ಬಟ್ ಈಗಾಗಲೇ ನಮಗೆ ಏನು ಮಾಹಿತಿ ಬಂದಿದೆ, ಅವರು ಸಂಜೆ ಬೈ ರೋಡ್ ಮುಖಾಂತರ ಅಲ್ಲಿಂದ ಬರೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನೂ ಫೈನಲ್ ಆಗಿಲ್ಲ. ಅವರು ಸಂಜೆ ಅಥವಾ ಆಲ್ಮೋಸ್ಟ್ ಲೇಟ್ ರಾತ್ರಿ ಅಲ್ಲಿಂದ ಬಿಟ್ಟರೆ ಇಲ್ಲಿ 3:15 4 ಗಂಟೆಗೆ ಇಲ್ಲಿ ಬಾಗಲಕೋಟೆಗೆ ರೀಚ್ ಆಗ್ತಾರೆ. ಬಾಗಲಕೋಟೆಯಲ್ಲಿ ಅವ್ರ ಫ್ಯಾಮಿಲಿದು ರಿಕ್ವೆಸ್ಟ್ ಪ್ರಕಾರ ನಾವು ಬೆಳಿಗ್ಗೆ 5 ಅಥವಾ 6 ಗಂಟೆಯಿಂದ ಬಾಗಲಕೋಟೆಯಲ್ಲಿ ಸ್ಟೇಡಿಯಮಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. 6 ಗಂಟೆಯಿಂದ ಸುಮಾರು 12 ಗಂಟೆ ತನಕ ಇಲ್ಲಿ ದರ್ಶನ ಇರುತ್ತೆ. 12 ಗಂಟೆ ಮುಗಿದ ನಂತರ ಅವರು ಸ್ವಂತ ಊರು ತಿಮ್ಮಾಪುರಕ್ಕೆ ಹೋಗ್ತಾ ಇದ್ದಾರೆ. ಕ್ರಿಮೇಷನ್ ಅಲ್ಲಿ ತಿಮ್ಮಾಪುರಲ್ಲಿ ಆಗುತ್ತೆ. ತಿಮ್ಮಾಪುರಲ್ಲಿ ಇನ್ನೂ ಅವರು ಜಾಗ ಡಿಸೈಡ್ ಮಾಡ್ತಾ ಇದ್ದಾರೆ. ಬಟ್ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದ 12 ಗಂಟೆ ತನಕ ಬಾಗಲಕೋಟೆಯಲ್ಲಿ ಇರುತ್ತೆ. ಅರೌಂಡ್ 1:15 ಗಂಟೆಯಿಂದ ಅಪ್ ಟು ದ ಟೈಮ್ ಆಫ್ ಕ್ರಿಮೇಷನ್ ಅವರು ಏನು ಡಿಸೈಡ್ ಮಾಡ್ತಾರೆ ಅಲ್ಲಿ ತಿಮ್ಮಾಪುರಲ್ಲಿ ಇರುತ್ತೆ. 2 ಕಡೆ ನಾವು ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಎನ್ ರೂಟ್ ಇಲ್ಲಿಂದ ತಿಮ್ಮಾಪುರ ಕಡೆ ಕೂಡ ಮಾಡ್ತಾ ಇದ್ದೀವಿ. ಎನ್ ರೂಟ್ ಕೂಡ ಮಾಡ್ತಾ ಇದ್ದೀವಿ. ತಿಮ್ಮಾಪುರಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕೆಲವು VIP ಬರ್ತಾರೆ. ಈಗಾಗಲೇ ನಮಗೆ ಮಾಹಿತಿ ಪ್ರಕಾರ CM ಅವರು ಬರಬಹುದು. ಅದನ್ನು ಕೂಡ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. CM ಅವರು ಬರ್ತಾರೆ ಸದ್ಯಕ್ಕೆ ಮಾಹಿತಿ ಪ್ರಕಾರ ಬರಬಹುದು. ಇನ್ನೂ ಟೈಮ್ ಫೈನಲ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ಮಧ್ಯಾಹ್ನ. ಇವತ್ತು ಈವ್ನಿಂಗ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಬೆಂಗಳೂರಿಂದ. ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ 3 ಗಂಟೆ ಅಥವಾ 2 ಗಂಟೆ ಇಲ್ಲಿ ರೀಚ್ ಆಗ್ತಾರೆ. ಸರ್, ಏರ್ ಲಿಫ್ಟ್ ಇಂದ ಏನೋ ಮಾಡ್ತಾರ ಇನ್ನೂ ಡಿಸೈಡ್ ಮಾಡ್ತಾರೆ ಅವರು. ಈಗ ಜಾಸ್ತಿ ಆಯಿತು. ಅವ್ರ ಫ್ಯಾಮಿಲಿ ನಮಗೆ ರಿಕ್ವೆಸ್ಟ್ ಮಾಡಿದರೆ ನಮಗೆ 2 ಅವರ್ಸ್ ಟೈಮ್ ಕೊಡಿ, ನಾವೆಲ್ಲ ಪ್ಲಾನ್ ಮಾಡಿ ನಿಮಗೆ ಹೇಳ್ತೀವಿ. ಪ್ರಾಣ ಐತೆ ಯಪ್ಪ. ಪ್ರಾಣ ಬಂದಿತ್ತು ಹೇಳಪ್ಪ, ನಿನ್ನ ಜೀವ ಬಂದಿತ್ತು ಹೇಳ ಯಪ್ಪ. ನಿನ್ನ ಪ್ರಾಣ ಊಟ ಮಾಡೋದು, ಊಟ ಕೊಡೋದು ಜಾಸ್ತಿ ಏನು ಕೊಡೋಲ್ಲ. ಸ್ವೀಟ್ ತಿಂದಾರ, ಎಲ್ಲ ಆಕ್ಟಿವ್ ಅದಾರ ಸರ್. 2 ಗಂಟೆಗೆ ನೀರು ಕೊಟ್ಟಿದ್ದೆ. 2 ಮಿನಿಟ್ ಬರೀ ಸ್ವೀಟ್ ಅಂತ ಹಾಕಿದ್ರೆ ಆಕ್ಸಿಜನ್ ಕಡಿಮೆ ಗಂಟೆಗೆ ತೊಡತ್ತಂದ್ರು. ಅದನ್ನ ತೆಗೆದಿದ್ದನ್ನ ಹಾಕಿದ್ರೆ ಅದಕ್ಕೆ 36 ಬಂತು. ರಾತ್ರಿ ಏರ್ಬೇಕು ಊಟ ಊಟ 3 ಗಂಟೆಗೆ ಮಾಡ್ತೇನೆ. ಒಂದಕ್ಕೆ ಹೋಗಿ ಬೇಡ ಅಂದ್ರು. ಈ ಜೊತೆ 3 ರಾತ್ರಿ 3:30 ದಿನ ಹೋಗಿದ್ರಿ. ಅಲ್ಲಿಂದ ಏನಾಗೈತೆ ಅನ್ನೋದು ಉಸಿರಾಟದ ತೊಂದರೆ ಅನ್ನಿಸ್ತು. ಅಲ್ಲಿಂದ ನಮ್ಮ ಪಕ್ಷದ ಹಿರಿಯರು ಮತ್ತು ಹಾಗೂ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ್ಕೊಂಡಿಲ್ಲ. ತಾವು ಒಳ್ಳೆ ಹಾಸ್ಪಿಟ್ಲಿಗೆ ಹೋರಿ ಯಾಕೋ ತ್ರಾಸಾಗತ್ತೈತೆ ಅಂತ ಬರ್ಡೇ ಆಗಿಂದ ಒಂದು 2-3 ದಿವಸಕ್ಕೆ
ಅಪೋಲೋ ಹಾಸ್ಪಿಟ್ಲಕ್ಕೆ ಜಯನಗರ ಹಾಸ್ಪಿಟ್ಲಕ್ಕೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಅವ್ರು ಒಳಗೆ ಬರಕ ಬಟ್ ಆರಾಮಾಗಿದ್ರು, ಚೇತರಿಸ್ಕೊಳ್ತಾ ಇದ್ರು ಅಂತ. ಇಲ್ಲ ಸರ್, ಜನರಿಗೆ ಆ ಥರ ಹೇಳ್ಕೊತ ಇದ್ರು. ಬಟ್ ಹಂಗಾಗಿದ್ದಿಲ್ಲ ಅದು. ಬಟ್ ಅವ್ರಿಗೆ ಉಸಿರಾಟ ತೊಂದರೆ ಯಾವಾಗಲೂ ಇತ್ತವ್ರಿ ನಮ್ಮ ಶಾಸಕರಿಗೆ. ಸರ್ ಒಬ್ಬ ಸರಳ ರಾಜಕೀಯ ಸರಳ ಅಲ್ಲ, ನಮ್ಮ ತಂದೆ ತಾಯಿ ಜೋಡಿನೂ ಅಷ್ಟು ನಾವು ಬಾಂಧವ್ಯದಿಂದ ಇದ್ದಿದ್ದು. ಬಾಗಲಕೋಟೆ ಮತಕ್ಷೇತ್ರದ ಕಾರ್ಯಕರ್ತರು ಜಾತಿ ಮತ್ತು ಜಾತಿ ವ್ಯವಸ್ಥೆಯಿಂದ ಜಾತ್ಯತೀತ ವ್ಯಕ್ತಿಯಾಗಿ ಅವರು ನಮ್ಮನ್ನ ಎಲ್ಲ ಸಮಾಜ ವರ್ಗದವ್ರ ಜೋಡಿ ನಮ್ಮನ್ನ ಫ್ರೆಂಡ್ಶಿಪ್ ಆಗಿ ಅಣ್ತಂಬ್ರಾಗಿ ಮಾಡೋದಂತವ್ರು ಯಾರು ಬಾಗಲಕೋಟೆ ಒಳಗೆ ಶಾಸಕರಿದ್ರೆ ಅದು ಎಚ್ ವೈ ಭೇಟಿ ಯಾಕೆ ಅಂತಂದ್ರೆ ನಾವು ಮೊದಲ 2013ರಿಂದ ನಾವು ಅವ್ರ ಜೊತೆಗೆ ಬಂದವರು. ಅವಾಗ ಅವ್ರಿಗೆ ನಾವು ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವ ಆಗಲಿ, ದೀನ ದಲಿತರು ಅನ್ನುವಂಥದ್ದಾಗಲಿ, ನಮ್ಮ ಮತಕ್ಷೇತ್ರ ಅವ್ರು ಬಂದಿಂದ ಯಾವುದು ಕೋಮಗಲಿವೆ ಆಗಲಿಲ್ಲ, ಯಾವುದು ಇದು ಭೇದ ಭಾವ ಆಗಲಿಲ್ಲ. ಎಲ್ಲರೂ ನಮ್ಮನ್ನು ಒಗ್ಗಟ್ಟಿಗೆ ತಗೊಂಡು ಹೋಗ್ತಿದ್ರು. ದುರಾದೃಷ್ಟ ಅವ್ರು ಇವತ್ತಿಗೆ ನಮ್ಮ ಜೊತೆಗಿಲ್ಲ ಅನ್ನಕ್ಕೆ ನಮಗೆ ಮೊನ್ನೆ ಹೋದಾಗ